ತಿಂತಾರೆ, 3ರಲ್ಲಿ 2.5 ತಿಂತಾರೆ, ಹಾಫ್ ತಿನ್ನೋದಿಲ್ಲ. ಹಸಿಮೆಣಸಿನಕಾಯಿಲಿ ಒಂದು ಸ್ಟೆಪ್ಸ್ ಇರುತ್ತೆ, ಸೊ ಅದರಲ್ಲಿ ಒಂದು 5 to 6 ಏನೋ ತಿಂತಾರೆ ಅಷ್ಟೇ, ಅಲ್ಲಿಗೆ ಬ್ರೇಕ್ ಆಗುತ್ತೆ. ಉಗ್ರಂ ಮಂಜು ಅದು ಬೇಕು ಅಂತ ಮಾಡಿದ್ದು ರಜತ್ಗೆ, ಯಾಕಂದ್ರೆ ರಜತ್ ಯಾವಾಗ್ಲೂ ಮಂಜು ಮೇಲೆ ಟಾರ್ಗೆಟ್ ಮಾಡ್ತಾರೆ. ಇಲ್ಲ, ಅವನು ಹೋದ್ ವಾರದ ಇದ್ರಲ್ಲೂ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಉಗ್ರಂ ಮಂಜು ಇವ್ರು ನಿಗ್ತಾರೆ. ಸೊ ಆಗ ಇವ್ನು ಕೇಳ್ತಾನೆ, ಯಾರು ರಜತ್ ಕೇಳ್ತಾನೆ. ಆಗ ಅದಕ್ಕೆ ಹೇಳ್ತಾನೆ, ಇಲ್ಲ ನಾನು ಆತರ ಮಾಡಿಲ್ಲ, ನಿನ್ನಾಟ ಬಂದಾಗ ನೀನ್ ಆಡು, ನನ್ನ ಆಟ ಬಂದಾಗ ನಾನು ಆಡ್ತೀನಿ ಅಂತ. ಅದನ್ನ ಅವ್ನು ಹೇಳಿದ್ದು. ಇಲ್ಲ, ಅವ್ನು ಹೇಳಿದ ಮಂಜು ಚೆನ್ನಾಗಿ ಆಡ್ತಿದ್ದಾನೆ, ನನಗೆ ಮಂಜುನೇ ವಿನ್ ಆಗ್ಬೇಕಷ್ಟೇ. ಮಂಜು ಚೆನ್ನಾಗಿ ಆಡ್ತಿರೋ ಈಗ ನಾಮಿನೇಷನ್ ಬಂದಾಗ ಗುಂಪಲ್ಲಿ ಕುತ್ಕೊಂಡು ಮಾಡಿ ಇವ್ರನ್ನ ಮಾಡೋಣ ಅದು ತಪ್ಪದು. ಅದು ಬಿಟ್ಟು ಇನ್ನ ಎಲ್ಲಾ ಗೇಮ್ಸ್ ಅಲ್ಲಿ ಆಗ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದು ತಪ್ಪಿದೆ. ಗೌತಮಿ ಆಕ್ಚುಲಿ ಏನಂದ್ರೆ ಈಗ ಮನೇಲಿ ಪಾಸಿಟಿವ್ ಅನ್ನೋದು ಬಿಟ್ಟು ಆಟನ ಮುಂದುವರಿಸಬೇಕು. ಯಾಕಂದ್ರೆ ಈಗ ಉಳಿದಿರೋದಿನ್ನ 4 ವಾರದಲ್ಲಿ ಅವ್ರನ್ನ ತೋರ್ಸ್ಕೊಳ್ಬೇಕು. ಮಂಜು ಜೊತೆ ಬಿಟ್ಟು ಆಟ ಆಡ್ತೀನಿ ಅಂದ್ರೆ 100% ಅವ್ರು ಬಾಟಮ್ 2 ಅಥವಾ ಬಾಟಮ್ 3 ಬಂದೇ ಬರ್ತಾರ ಅವ್ರು. ಇಲ್ಲ ಅಂದ್ರೆ ಅಷ್ಟೇ, ಭವ್ಯ ಜೊತೆ ಬಿಟ್ರೆ ಅವನು ಚೆನ್ನಾಗಿ ಆಡ್ತಾನೆ. ಅಂದ್ರೆ ಭವ್ಯ ಇಲ್ಲ ಅಂದ್ರೂ ತ್ರಿವಿಕ್ರಮ್ ಅವ್ನ ಆಟ ಆಡೇ ಆಡ್ತಾನೆ. ಅವ್ನ ಟಾಸ್ಕ್ ಅಂತ ಬರ್ಲಿ, ಅವ್ನ ಜೊತೆ ಯಾರೇ ಬರ್ಲಿ, ಕ್ಯಾಪ್ಟನ್ ಮಾಡ್ಬೇಕು ಅಂದ್ರೆ ಅವ್ನು 100% 100 ರಿಸಲ್ಟ್ ಕೊಡ್ತಾನೆ ತ್ರಿವಿಕ್ರಮ್. ತುಂಬಾ ನಾಟಕ ಈ ಬಿಗ್ ಬಾಸ್ ಮನೇಲಿ ತುಂಬಾ ನಾಟಕ ಮಾಡ್ತಾ ಇದ್ರೆ ನನ್ಗೆ ಇವ್ರನ್ನ ನೋಡಕ್ಕೆ ಆಗ್ತಾ ಇಲ್ವಾ ಅಂತ ಇದ್ರೆ ಯಾರು? ಚೈತ್ರ ಕುಂದಾಪುರ್, ಚೈತ್ರ ಸುರೇಶ್, ಗೋಲ್ಡ್ ಸುರೇಶ್ ಅಂದ್ರೆ ಈಗ ಒಂದು ನಾಮಿನೇಷನ್ ಪ್ರಕ್ರಿಯೆ ಬರುತ್ತೆ, ಅವ್ರಿಗೆ ನಾಮಿನೇಷನ್ ಕೊಟ್ಟಾಗ ಅದನ್ನ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ಮತ್ತೆ ಧನರಾಜ್ ಇರ್ತಾರೆ, ಧನರಾಜ್ ಏನ್ ಹೇಳ್ತಾರೆ, ಧನರಾಜ್ ಹತ್ರ ಕುತ್ಕೊಂಡು ಶೋಭಾ ಹೇಳ್ತಾರೆ, ಸೊ ನನ್ಗೆ ಈ ವೀಕ್ ಅಲ್ಲಿ ನನ್ಗೆ ಯಾವ್ದೇ ರೀತಿ ಒಂದು ಗೇಮ್ ಸಿಕ್ಕಿಲ್ಲ, ಒಂದು ಆಟ ಆಡೋದಕ್ಕೆ ಏನು ಸಿಕ್ಕಿಲ್ಲ ಅಂತ ಅದನ್ನೇ ಇಟ್ಕೊಂಡು ಧನರಾಜ್ ನಾಮಿನೇಷನ್ ಮಾಡ್ತಾರೆ. ಶೋಭಾ ಕೇಳಿದ್ಕೆ ನಾನು ಅದ್ರ ರೀಸನ್ ಇಟ್ಕೊಂಡಿಲ್ಲ, ಬಟ್ ಅವ್ರು ಕೊಟ್ಟಿದ್ ರೀಸನ್ ಅಲ್ಲೇ ಇತ್ತು, ಬಟ್ ರೀಸನ್ ಅದಲ್ಲ, ಅದು ರೀಸನ್ ಅಲ್ಲ. ರಜತ್ ನೋಡೋದು ಇಷ್ಟ ಆಗಲ್ಲ. ಯಾರು ತುಂಬಾ ಫೇಕ್, ತುಂಬಾ ರಜತ್ ತುಂಬಾ ಸ್ಕ್ರಿಪ್ಟ್ ಆಗಿ ಏನೋ ಬಿಲ್ಡಪ್ ಕೊಟ್ಕೊಂಡ್ ಬಂದ, ನಾನು ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ. ಏನು ಗೇಮ್ ಆಡ್ತಾನೆ ಅವ್ನು, ಸುಮ್ನೆ ಏನೋ ಬಿಲ್ಡಪ್. ಆ ವರ್ಡ್ಸ್ ಕೇಳಕ್ ಆಗಲ್ಲ, ಅದು ಎಂತದೂ ಇಲ್ಲ. ಆಸ್ ಕಂಪೇರ್ ಮಾಡ್ರೆ 10th ಸೀಸನ್ಗೆ ಈ ಸೀಸನ್ ಎಂತದೂ ಇಲ್ಲ. ಎಲ್ರು ಕೂಡ ಗೌತಮಿ ತುಂಬಾ ಫೇಕ್ ಅಂತ ಹೇಳ್ತಾರೆ. ಹೌದು, ಸ್ವಲ್ಪ ಅವ್ರು 100% ಫೇಕ್ ಅಂದ್ರೆ ಸ್ವಲ್ಪ ಇದೆ. 100 ಅಲ್ಲಿ 50% ಇದಾರೆ. ಮಿಕ್ಕಿದ ಆಟ ಅವ್ರು ಏನ್ ಆಡ್ಬೇಕು ಅದು ಆಡ್ಬೇಕು. ಮಂಜು ಜೊತೆ ಬಿಟ್ಟು ಅವ್ರ ಆಚೆ ಬಂದ್ರೆ ಇನ್ನೇನ್ ಉಳಿದಿದೆ 4 ವಾರ ಏನಿದೆ ಅದ್ರಲ್ಲಿ ಅವ್ರು ಕಾಂಪಿಟೇಟ್ ಮಾಡಿ ಚೆನ್ನಾಗಿ ಆಡಿದ್ರೆ ಸುದೀಪ್ ಸರ್ ಜೊತೆ ಅವ್ರು ಖಂಡಿತ ಇರ್ತಾರೆ ಗೌತಮಿ ಅವರು. ಅಂದ್ರೆ ಇವಾಗ ಸೀರಿಯಲ್ ಎಲ್ಲ ನೋಡಿರ್ತೀರಾ, ಈ ಗೌತಮಿ ನೋಡಿರ್ತೀರಾ, ಮೋಕ್ಷಿತ್ ಅವ್ರನ್ನ ನೋಡಿರ್ತೀರಾ. ಓಕೆ, ಆ ಸೀರಿಯಲ್ ಅವ್ರಿಗೆ ಇರೋದಕ್ಕೂ ಇವಾಗ ಬಿಗ್ ಬಾಸ್ ಮನೇಲಿ ಅದ್ರಲ್ಲಿ ಸೀರಿಯಲ್ ಅಲ್ಲಿ ಅಂದ್ರೆ ಪಾತ್ರ ಕೊಟ್ಟಿರ್ತಾರೆ, ಒಂದಿಷ್ಟು ಜನ ಅವ್ರು ರಿಯಲ್ ಅಂತ ನಂಬ್ಕೊಂಡಿರ್ತಾರೆ. ಅದನ್ನ ಈಗ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು 5 ವರ್ಷ ಅವ್ರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ, ಆ ಪಾತ್ರಕ್ಕೆ ನಾನು ತಕ್ಕಂಗೆ ಹೆಂಗೆ ಬಣ್ಣ ಇದ್ ಮಾಡ್ಬೇಕು ಅದನ್ನ ಕೊಟ್ಟಿರ್. ಬಟ್ ಬಿಗ್ ಬಾಸ್ ಅಲ್ಲಿ ಆಗಲ್ಲ. ಬಿಗ್ ಬಾಸ್ ಅಲ್ಲಿ ರಿಯಲ್ ಇದು, ನಾವಲ್ಲಿ ಏನ್ ನಡೆಯುತ್ತೆ ಅದನ್ನೇ ಕೊಡ್ತಾರೆ. ಆದ್ರೆ ಇದಕ್ಕೆ ಗೌತಮಿ ಸ್ವಲ್ಪ ಚೇಂಜ್ ಆಗ್ಬೇಕು. ಫುಲ್ಲು ಚೇಂಜ್ ಆದ್ರೆ ಅವ್ರ ಆಟನ ಅವ್ರು ಆಡಿ 100% ಬಾಟಮ್ 3 ಆದ್ರೂ ಬಂದೇ ಬರ್ತಾರೆ. ಅವ್ರು ಫೈನಲ್ ಆಗಿಲ್ಲ ಅಂದ್ರೂ ಬಂದೇ ಬರ್ತಾರೆ. ಟಾಪ್ 6 ಈ ತರ ಏನಾದ್ರು ಬಂದಿರ್ತಾರೆ. ಇವರು ಮಂಜುನು ಬರ್ತಾರೆ, ಹೇಳಕ್ಕಾಗಲ್ಲ. ಹನುಮಂತ ಅವನು ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾನೆ, ಮತ್ತೆ ಸಾಫ್ಟ್ ಆಗಿದ್ದು ಎಲ್ಲಾರ ಮನಸ್ಸು ತಿಳ್ಕೊಂಡು. ಇಲ್ಲ ಅವನು ತುಂಬಾ ಒಳ್ಳೆಯವನು, ಹಳ್ಳಿ ಹುಡುಗ ಆದ್ರು ಅವ್ನು ಏನಿದೆಯೋ ನೇರ ನುಡಿ ಮಾತಾಡ್ತಾನೆ. ಹನುಮಂತು ಏನಿದೆಯೋ ಅದನ್ನೇ ಹೇಳ್ತಾನೆ. ಮತ್ತೆ ಸುದೀಪ್ ಸರ್ ಒಂದು ಇದ್ರಲ್ಲಿ ವಾರದ ಕಿಚ್ಚನ ಚಪ್ಪಾಳೆಯಲ್ಲಿ ಹೇಳ್ತಾನೆ, ಹನುಮಂತು ಏನು ಅಂತಂದ್ರೆ, ಸರ್ ಅವ್ರ ಆಟ ಅವ್ರು ಆಡ್ತಿದಾರೆ, ನನ್ನ ಆಟ ನಾನು ಆಡ್ತಿದ್ದೀನಿ, ಅವ್ರದ್ದಾಡ್ಲಿ ಅವ್ರ ಆಟ ಅವ್ರಾಡ್ಲಿ, ನನ್ನ ಆಟ ನಾನು ಆಡ್ಲಿ ಅಂದ್ರೆ ಅದು ಡೈರೆಕ್ಟ್ ಆಗಿ ಅವ್ನು ಹೇಳ್ತಾನೆ. ನೆನ್ನೆ ಮತ್ತೆ ನೆನ್ನೆ ಒಂದು ನ್ಯೂಸ್ ಇದ್ರಲ್ಲಿ ಯಾರನ್ನ ಪ್ರಶ್ನೆ ಕೇಳ್ತಾನೆ, ಹನುಮಂತು ಗೌತಮಿನ ಡೈರೆಕ್ಟ್ ಆಗಿ ಕೇಳ್ತಾನೆ, ಈ ಗೆಳೆಯ ಅಂತ ನೀವು ಸಪೋರ್ಟ್ ಮಾಡ್ತೀರಲ್ವಾ, ಸೊ ಗೆಳೆಯ ಇಲ್ದರೆ ನೀವು ಇಲ್ವಾ, ನೀವಿಲ್ದರೆ ಗೆಳೆಯ ಇಲ್ವಾ ಅಂದಿದ್ಕೆ, ಇಲ್ಲ ಗೆಳೆಯ ತಪ್ಪು ಮಾಡಿದಾಗ ನಾನು ಅವ್ನಿಗೆ ತಿದ್ದುತ್ತೀನಿ, ಅದಕ್ಕೆ ಮೋಕ್ಷಿತ ಹೇಳ್ತಾರೆ ತಿದ್ದಕ್ಕೆ ಇಲ್ಲಿ ಯಾರು ಸ್ಟೂಡೆಂಟ್ ಅಲ್ಲ, ಸ್ಕೂಲು ಇದು ಟೀಚರ್ ಆಗಿ ಬಂದಿಲ್ಲ ಅಂತ ಮೋಕ್ಷಿತ ಹೇಳ್ತಾರೆ. ಸೊ ಇದ್ರ ಪ್ರಕಾರ ಹೇಳೋದಂದ್ರೆ ಗೌತಮಿ 100 ಅಲ್ಲಿ 50% ಬೇಕು. ಫುಲ್ಲು ಫೇಕ್ ಅಂದ್ರೆ ಚೈತ್ರ ಕುಂದಾಪುರ್, ಸ್ಕ್ರಿಪ್ಟೆಡ್ ಅವ್ರು ಅನ್ಸ್ತಾರೆ. ಇವ್ರನ್ನ ಹೊರಗಡೆ ಆಗ್ಬೇಕು, ಇವ್ರನ್ನ ನಾನು ನೋಡಕ್ಕೆ ಇಷ್ಟಪಡಲ್ಲ ಬಿಗ್ ಬಾಸ್ ಮನೇಲಿ ಅಂತ. ಚೈತ್ರ ಕುಂದಾಪುರ್ ರಜತ್ ಅವ್ರು ಏನ್ರಿ, ರಜತ್ ಅವ್ರು ಬಂದ ಮೇಲೆ ಒಳ್ಳೆ ಆಗಿದ್. ನೀವು ನೋಡ್ರಿ ನನಗೆ ಅವ್ರು ಇಷ್ಟ ಇಲ್ಲ, ಒಬ್ಬೊಬ್ರು ಇರುತ್ತೆ, ಬಟ್ ನನಗೆ ಅವ್ನ ಓವರ್ ಆಕ್ಷನ್ಸ್, ಅವ್ರು ಮಾತಾಡೋ ವರ್ಡ್ಸ್, ನಾನೇ ಅನ್ನೋದು ಹೆವಿ ಪೀಕ್ ಅಲ್ಲಿ ಇರುತ್ತೆ ಅವನಿಗೆ. ಸೊ ನನಗೆ ರವಿ ಅಣ್ಣ ವಿನ್ ಆಗ್ಬೇಕು. ಸಾರಿ, ಉಗ್ರಂ ಮಂಜು ಅಣ್ಣ ಅವರು. ಸೊ ಅದ್ ಕಡೆ ರವಿ ಅಂತಾರೆ, ಉಗ್ರಂ ಮಂಜು ಅಣ್ಣ ವಿನ್ ಆಗ್ಬೇಕು. ಸೊ ಇವ್ರಿಗೆ ತ್ರಿವಿಕ್ರಮ ವಿನ್ ಆಗ್ಬೇಕು. ಹನುಮಂತು ಸೆಕೆಂಡ್ ಬಂದ್ರು ಓಕೆ, ನೋ ಪ್ರಾಬ್ಲಮ್. ಮಂಜು ಬಂದು 3rd ಪ್ರೈಸ್ ಬಂದ್ರು ಓಕೆ, ಹನುಮಂತ್ ಸೆಕೆಂಡ್ ಬಂದ್ರು ಓಕೆ, ತ್ರಿವಿಕ್ರಮ್ ಫಸ್ಟ್ ಬರ್ಬೇಕು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.